ಸೊ ಗೈಸ್, ವೆಲ್ಕಮ್ ಬ್ಯಾಕ್ ವಿತ್ ಅನ್ನೋದ ವಿಡಿಯೋಸ್. ಡೈಟ್ ವಿಷಯಕ್ಕೆ ಬರ್ತೀನಿ. ನಿಮ್ಮೆಲ್ಲರೂ ಕೂಡ ಗೊತ್ತಿರುವ ಹಾಗೆ ನಾನು ಸೀಸನ್ 9ಇಂದ ಬಿಗ್ ಬಾಸ್ ಕಂಟೆಂಟ್ ಮಾಡ್ಕೊ ಬರ್ತಾ ಇದ್ದೀನಿ. ಆದರೆ ಇವಾಗ ಈ ಸೀಸನ್ ಒಂದಿಷ್ಟು ವಿಷಯಗಳಾಗ್ತಾಯಿದೆ ಸೋಷಿಯಲ್ ಮೀಡ್ಯಾದಲ್ಲಿ. ಸೊ ಅದ್ರ ಬಗ್ಗೆ ಕ್ಲಾರಿಟಿ ಕೊಡೋಣ ಅಂತ ಅನಿಸ್ತು. ಯಾಕಂದರೆ ತುಂಬ ಜನ ಕೇಳಿದ್ರು ಕೂಡ ಉಂಟು ಇದ್ರ ಬಗ್ಗೆ ವಿಡಿಯೋ ಮಾಡಿ ಮಾತಾಡಿ ಅಂತ. ಏನಪ್ಪ ಅಂದರೆ ನಿಮ್ಮೆಲ್ಲರೂ ಕೂಡ ಗೊತ್ತಿರೋ ಹಾಗೆ ಅಗ್ನಿ ಪರೀಕ್ಷೆ ಅನ್ನೋ ಒಂದು ಕಾನ್ಸೆಪ್ಟನ್ನ ತಗೊಬಂದಿದ್ದಾರೆ ನಮ್ಮ ಬಿಗ್ ಬಾಸ್ ಅವರು. ಇದೇನಕ್ಕೆ ತಂದಿದ್ದಾರೆ ಅಂದರೆ ಕಾಮನ್ ಪೀಪಲ್ಗಳನ್ನ ಬಿಗ್ ಬಾಸ್ ಮನೆಗೆ ಕಳಿಸೋದಕ್ಕೆ. ಆದರೆ ಇಲ್ಲಿ ಜನಗಳಿಗೆ ಇದ್ರ ಬಗ್ಗೆ ಯಾವುದೇ ಬೇಜಾರಿಲ್ಲ, ಯಾಕಂದ್ರೆ ಖುಷಿನೇ ಇದೆ ಒಂದು ಆಪರ್ಚುನಿಟಿ ಕೊಟ್ಟರಲ್ಲ ಅಂತ. ಆದರೆ ಬೇಜಾರಾಗ್ತಿರೋದು ಏನಂದರೆ ಸೆಲೆಬ್ರಿಟೀಸ್ಗಳಿಗೆ ಈಸಿಯಾಗಿ ಬಿಗ್ ಬಾಸ್ ಮನೆಗೆ ಕಳಿಸ್ಬಿಟ್ರು. ಆದರೆ ನಮ್ಮ ಕಾಮನ್ ಪೀಪಲ್ಗಳಿಗೆ ಈ ಥರ ಚಾಲೆಂಜ್ಗಳನ್ನ ಕೊಡ್ತಿದ್ದಾರೆ. ಮೊಬೈಲ್ ಹೊಡೆದಾಕುವಂಥದ್ದು, ಅರ್ಧಾಕುವಂಥದ್ದು, ಗಿನ್ನಿಸ್ ರೆಕಾರ್ಡ್ದು ನೀವು ನೋಡಿರ್ಬೋದು, ತಲೆ ಬೋಳ್ಸ್ಕೊಳ್ಳೋಂಥದ್ದಾಗ್ಬೋದು, ಕೈ ಜ್ಯೂಸ್ಗಳನ್ನ ಕುಡಿಯೋಂಥದ್ದಾಗ್ಬೋದು, ಮತ್ತು ಇನ್ನೊಬ್ರಿಗೆ ಏನೋ ಮಾತಾಡೋದಾಗ್ಬೋದು. ಈ ಥರ ಎಲ್ಲ ಮಾಡ್ತಾಯಿದ್ದಾರೆ. ಚಾಲೆಂಜ್ ಮಾಡೋಂಥದ್ದು ಒಂಥರ ಎಲ್ಲೋ ನಮಗೆ ಇಷ್ಟ ಆಗ್ತಿಲ್ಲ. ಯಾಕಂದರೆ ಇಲ್ಲಿ ನಮಗೆ ಸೆಲೆಬ್ರಿಟೀಸ್ಗಳಿಗೆ ಹೇಗೆ ಕಳಿಸ್ರು ಹಾಗೆ ನಮ್ಮ ಕಾಮನ್ ಪೀಪಲ್ಗಳನ್ನೂ ಕಳಿಸ್ಬೋದಲ್ಲ ಅನ್ನೋದು ಜನಗಳ ಪ್ರಶ್ನೆ. ತಪ್ಪೇನಲ್ಲ, ಓಕೆನಾ. ಆದರೆ ಇಲ್ಲಿ ಒಂದು ವಿಷಯ ಏನಪ್ಪ ಅಂದರೆ, ನಾನು ಇಷ್ಟು ವರ್ಷ ನಾನು ಬಿಗ್ ಬಾಸ್ ಕಂಟೆಂಟ್ ಮಾಡ್ಕೊಬಂದಿರೋದ್ರಿಂದ ನಾನು ಅಬ್ಸರ್ವ್ ಮಾಡಿರುವಂಥ ವಿಷಯ ಏನಪ್ಪ ಅಂದರೆ, ಇಲ್ಲಿ ನಮ್ಮ ಕಾಮನ್ ಪೀಪಲ್ ಏನು ಅಗ್ನಿ ಪರೀಕ್ಷೆ ಅನ್ನೋದು ಏನು ಮಾಡ್ತಿದ್ದಾರೆ ಅದಕ್ಕೂ ಸೆಲೆಬ್ರಿಟೀಸ್ಗಳು ಹೋಗೋದಕ್ಕೂ ಕೂಡ ಡಿಫ್ರೆಂಟ್ ಇರೋದು ಏನಂದರೆ, ನಮ್ಮ ಬಿಗ್ ಬಾಸ್ ಮನೆಗೆ ಸೆಲೆಬ್ರಿಟೀಸ್ಗಳು ಹೋಗಿ ಏನು ಮಾಡ್ತಾಯಿದ್ರು ಅದನ್ನು ಇವಾಗ ನಮ್ಮ ಕಾಮನ್ ಪೀಪಲ್ಗಳು ಈ ಅಗ್ನಿ ಪರೀಕ್ಷೆ ಮುಖಾಂತರ ಮಾಡಿ ಬಿಗ್ ಬಾಸ್ ಮನೆಗೆ ಹೋಗೋಕ್ಕೋಸ್ಕರ ಟ್ರೈ ಮಾಡ್ತಾರೆ ಅಷ್ಟೇ. ಯಾಕೆ ಮಾತು ಹೇಳ್ತೀನಿ ಅಂದರೆ, ನೀವು ಅಬ್ಸರ್ವ್ ಮಾಡಿರ್ಬೋದು ಪ್ರತಿ ಸೀಸನ್ನು ಬಿಗ್ ಬಾಸ್ ಮನೆಯಲ್ಲಿ ಒಂದಿಷ್ಟು ಟಾಸ್ಕ್ಗಳನ್ನ ಕೊಡ್ತಾರೆ. ಅದರಲ್ಲೂ ಕೂಡ ಒಂದು ತಲೆ ಬೋಳ್ಸ್ಕೊಳ್ಳೋಂಥದ್ದಾಗ್ಬೋದು, ಕೈ ಜ್ಯೂಸ್ಗಳನ್ನ ಕುಡಿಯೋಂಥದ್ದಾಗ್ಬೋದು, ಇನ್ನೊಂದು ಲೀಟ್ರ್ ಅರ್ಧಾಕುವಂಥದ್ದಾಗ್ಬೋದು. ಸ್ಯಾಕ್ರಿಫೈಸ್ ಮಾಡೋರು ಎಷ್ಟೋ ಜನ ಇದ್ದಾರೆ, ಸ್ವಾರ್ಥಕ್ಕೋಸ್ಕರ ಯೂಸ್ ಮಾಡ್ಕೊಳ್ಳೋರು ಕೂಡ ಎಷ್ಟೋ ಜನ ಇರ್ತಾರೆ. ಅಂದರೆ ಇಲ್ಲಿ ಅವರ ಪರ್ಸ್ನಾಲಿಟಿ ಟೆಸ್ಟ್ ಆಗ್ತಿರುತ್ತೆ. ಸೇಮ್ ಕೂಡ ಇಲ್ಲೂ ಕೂಡ ನೀವು ಅಬ್ಸರ್ವ್ ಮಾಡಿದ್ರೆ ಇವಾಗ ನಮ್ಮ ಸ್ಪರ್ಧಿಗಳು ಸೆಲೆಬ್ರಿಟೀಸ್ಗಳು ಬಿಗ್ ಬಾಸ್ ಮನೆಯೊಳಗೆ ಹೋಗ್ಬಿಟ್ಟು ಈ ಕೆಲಸಗಳು ಮಾಡ್ತಿದ್ರು, ಈ ಚಾಲೆಂಜ್ಗಳನ್ನ ಅಕ್ಸೆಪ್ಟ್ ಮಾಡ್ತಿರೋ, ಓಕೆನಾ. ಆದರೆ ಇಲ್ಲಿ ಒಳಗಡೆ ಹೋಗೋದಕ್ಕೋಸ್ಕರ ಈ ಚಾಲೆಂಜ್ಗಳನ್ನ ಅಕ್ಸೆಪ್ಟ್ ಮಾಡಬೇಕಾಗಿದೆ. ಅಷ್ಟೇ ಡಿಫ್ರೆನ್ಸ್ ಇರೋಂಥದ್ದು. ನೀವು ಕೂಡ ತಲೆ ಬೋಳ್ಸ್ಕೊಂಡಿದ್ದು ನಮ್ಮ ಕಾರ್ತಿಕ್ ಮಹೇಶ್ ನೋಡಿದ್ದೀರಾ, ವಿನ್ನರ್ ಆಗಿದ್ದರು. ಸೊ ಈಗ ಅವರೆಲ್ಲ ಸೆಲೆಬ್ರಿಟೀಸ್ ಆಗಿರಲಿಲ್ವಾ, ಮತ್ತು ಅವರು ಕೂಡ ಮಾಡಿದ್ರಲ್ಲ. ಸೊ ಆಗಿರೇ ಇಲ್ಲಿ ನಮ್ಮ ಬಿಗ್ ಬಾಸ್ ಅವರು ಎಲ್ಲಿ ಭೇದ ಭಾವ ಮಾಡ್ತಿದ್ದಾರೆ, ಇಲ್ಲಿ ಏನಕ್ಕೆ ಮಾಡ್ತಿದ್ದಾರೆ ಅಂತ ಕೂಡ ಹೇಳ್ಬಿಡ್ತೀನಿ, ಓಕೆನಾ. ಏನಕ್ಕೆ ಈ ಥರ ಚಾಲೆಂಜ್ಗಳನ್ನ ಕೊಡ್ತಾರೆ ಅಂದರೆ, ಈ ಬಿಗ್ ಬಾಸ್ ಅವ್ರಿಗೆ ಬೇಕಾಗಿರುವಂಥದ್ದು ಯಾರೋ ಒಂದೇನೋ ಸಾಧನೆ ಮಾಡಿದ್ದಾರೆ, ಅಚೀವ್ಮೆಂಟ್ ಮಾಡಿರೋರೇ ಬೇಕು ಆ ಥರ ಅಲ್ಲ. ಬಿಗ್ ಬಾಸ್ ಅವ್ರಿಗೆ ಬೇಕಾಗಿರುವಂಥದ್ದು ಅವರ ಪರ್ಸ್ನಾಲಿಟಿ. ಇವಾಗ ನೀವು ಒಬ್ಸರ್ವ್ ಮಾಡಿ, ಯಾರು ಎಷ್ಟೇ ಸಾಧನೆ ಮಾಡಿದರೂ ಕೂಡ ಯಾವುದೋ ಒಂದು ಫೀಲ್ಡಲ್ಲಿ ಅವರು ತುಂಬ ಅಚೀವ್ಮೆಂಟ್ ಮಾಡಿರ್ತಾರೆ. ಬಟ್ ಬಿಗ್ ಬಾಸ್ ಮನೆಗೆ ಬಂದಾಗ ನಾವೆಲ್ಲರೂ ಕೂಡ ನೋಡೋದು ಅವ್ರ ವ್ಯಕ್ತಿತ್ವ. ಅವ್ರು ಏನೋ ಒಂದು ದೊಡ್ಡ ಸಾಧನೆ ಮಾಡಿದಾರೆ ಅಂದ್ಬಿಟ್ಟು ನಾವು ಯಾರೂ ಸಪೋರ್ಟ್ ಮಾಡೋಲ್ಲ, ನಾವೆಲ್ಲರೂ ಕೂಡ ಸಪೋರ್ಟ್ ಮಾಡೋಂಥದ್ದು ಆ ವ್ಯಕ್ತಿಯ ವ್ಯಕ್ತಿತ್ವ ನೋಡಿ. ಸೊ ಈ ರೀತಿ ಇರಬೇಕಾದ್ರೆ ನಮ್ಮ ಬಿಗ್ ಬಾಸ್ ಅವ್ರು ಹೇಗೆ ಥಿಂಕ್ ಮಾಡ್ತಾರೆ ಅಂದರೆ, ಈ ಬಿಗ್ ಬಾಸ್ ಮನೆ ಅಂತ ಬಂದಾಗ ಒಂದೇ ರೀತಿ ವ್ಯಕ್ತಿತ್ವ ಸೂಟ್ ಆಗೋಲ್ಲ. ಸೊ ನಮಗೆ ಇಲ್ಲಿ ಸುಳ್ಳು ಹೇಳೋರು ಬೇಕು, ನಾಟಕ ಮಾಡೋರು ಬೇಕು, ಮತ್ತು ಪ್ರೀತಿಯಿಂದ ಇರೋರು ಬೇಕು, ಎಂಟರ್ಟೈನ್ಮೆಂಟ್ ಮಾಡೋರು ಬೇಕು, ಟಾಸ್ ಚೆನ್ನಾಗಿ ಆಡೋರು ಬೇಕು, ಕೋಪ ಮಾಡ್ಕೊಳ್ಳೋರು ಬೇಕು, ಬೇಜಾರು ಮಾಡ್ಕೊಳ್ಳೋರು ಬೇಕು. ಈ ಥರ ಅಂದರೆ ಡಿಫ್ರೆಂಟ್ ಪರ್ಸ್ನಾಲಿಟಿ ಇರೋವಂಥ ವ್ಯಕ್ತಿಗಳು ಬೇಕಾಗುತ್ತೆ. ಸೊ ಆ ಥರ ಇದ್ರೇ ಕಂಪ್ಲೀಟ್ ನಮಗೆ ಒಂದು ಫುಲ್ಫಿಲ್ ಆಗುವಂಥದ್ದು, ಅಥವಾ ಒಂದು ಬಿಗ್ ಬಾಸ್ ಮನೆ ಪೂರ್ತಿ ಅಂತ ಅನಿಸೋವಂಥದ್ದು. ಸೊ ಅದಕ್ಕೋಸ್ಕರ ಏನು ಮಾಡ್ತಾರೆ, ಇಲ್ಲಿ ಬರುವಂಥ ಸ್ಪರ್ಧಿಗಳನ್ನ ಟೆಸ್ಟ್ ಮಾಡ್ತಾರೆ. ಇವಾಗ ನೀವು ಅಬ್ಸರ್ವ್ ಮಾಡಿದ್ರೆ, ಇವತ್ತು ನಿನ್ನೆ ಬಂದಂಥ ಪ್ರೋಮೋದಲ್ಲಿ ಕೂಡ ಅಬ್ಸರ್ವ್ ಮಾಡ್ಬೋದು ನೀವು. ಅಲ್ಲಿ ಕ್ಲಿಯರಾಗಿ ಒಂದು ಮುಗ್ಧತೆನ ಹೋಗ್ಬಿಟ್ಟು ಸೆಲೆಕ್ಟ್ ಮಾಡ್ತಾರೆ. ಯಾವುದೇ ರೀತಿಯಾದ ಒಂದು ಟಾಸ್ಕ್ಗಳನ್ನ ಕಟ್ಟಕ್ಕೆ ಕೊಳ್ಳೇ ಇಲ್ಲ, ಈಸಿಯಾಗಿ ಸೆಲೆಕ್ಟ್ ಮಾಡಿದ್ರು. ಆ ಮುಗ್ಧತೆ ನೋಡಿ ಇಷ್ಟಪಟ್ಟು, ಮತ್ತು ರತ್ನಮ್ಮನವ್ರನ್ನ ಎನರ್ಜಿ ನೋಡಿ ಇಷ್ಟಪಟ್ಟು ಸೆಲೆಕ್ಟ್ ಮಾಡ್ತಾರೆ. ಸೊ ಈ ಥರ ಎಲ್ಲ ನೋಡಿದಾಗ ಅಲ್ಲೆಲ್ಲೂ ಕೂಡ ನಿಮಗೆ ಕ್ಲಿಯರಾಗಿ ಅನಿಸಲ್ವಾ, ಇಲ್ಲೆಲ್ಲೋ ಒಂದು ಕಡೆ ಸೆಲೆಬ್ರಿಟೀಸ್ಗೆ ಬೇರೆ ಥರ ಅಥವಾ ಕಾಮನ್ ಪೀಪಲ್ಗೆ ಏನು ಬೇರೆ ಥರ ಅಂತ ಮಾಡ್ತಿಲ್ಲ ಅಂತ. ಸೊ ಅದೊಂದು ಜೊತೆಗೆ ಇನ್ನೊಂದೇನಪ್ಪ ಅಂದರೆ, ನೀವು ಅಬ್ಸರ್ವ್ ಮಾಡಿ ನಮ್ಮ ಈ ರೀಸೆಂಟಾಗಿ ಬಂದಂಥ ನಮ್ಮ ಬಿಗ್ ಬಾಸ್ ಕಾನ್ಸೆಪ್ಟ್ಗಳು ನೋಡ್ಕೊಬಂದರೆ, ಸಮರ್ಥರು ಮತ್ತು ಅಸಮರ್ಥರು. ಈಗ ಬಿಗ್ ಬಾಸ್ ಮನೆಗೆ ಹೋದ ತಕ್ಷಣ ಅಲ್ಲಿ ಸಮರ್ಥರು ಮತ್ತು ಅಸಮರ್ಥರು ಅಂತ ತಗೊಬಂದರು. ಅಲ್ಲೇ ಡಿಫ್ರೆಂಟ್ ಇತ್ತು. ಈ ಸೆಲೆಬ್ರಿಟೀಸ್ ಒಳಗಡೆ ಹೋದ ತಕ್ಷಣವೇ ಅಲ್ಲಿ ಬೇರೆ ಥರನೇ ಕತೆ ಆಯಿತು. ವೋಟಿಂಗ್ ಲೈನಪ್ ಕೂಡ ಇತ್ತು ನಿಮಗೆ ಸೀಸನ್ 10 ಕೂಡ. ಅಲ್ಲೂ ಕೂಡ ಇವರು ಅಸಮರ್ಥರು ಅಂದ್ಬಿಟ್ಟು ಸಪ್ರೇಟ್ ಮಾಡಿ ಕಾರ್ತಿಕ್ ಅವರು, ಸಂಗೀತ್ ಅವರು, ಡ್ರೋನ್ ಪ್ರತಾಪ್ ಇವರೆಲ್ಲ ಸಪ್ರೇಟಾಗಿ ಆಮೇಲೆ ಹೋದರು. ಬಟ್ ಅವರೆಲ್ಲರೂ ಕೂಡ ಎಷ್ಟಾಗಿ ಸ್ಟಾರ್ಟ್ ಆದರು, ಅವರು ಕೂಡ ಕಷ್ಟಪಟ್ಕೊಂಡು ಹೋದರು. ಸೇಮ್ ವೇ ನೀವು ಅಬ್ಸರ್ವ್ ಮಾಡಿದ್ರೆ ಈ ಜೈಲಿದು ಕೂಡ ಒಂದಿತ್ತು, ಸ್ವರ್ಗ ಮತ್ತು ನರಕ ಅನ್ನೋ ಕಾನ್ಸೆಪ್ಟ್ ಅಂತ ಅನ್ಕೋತೀನಿ. ಸೊ ಅಲ್ಲೂ ಕೂಡ ನೀವು ಅಬ್ಸರ್ವ್ ಮಾಡಿದ್ರೆ ಸ್ವರ್ಗದಿರೋರಿಗೆ ಬೇರೆ ಥರ, ನರಕದಿರೋರಿಗೆ ಕಷ್ಟಪಡಬೇಕು, ಈ ಥರ ಕೂಡ ಇತ್ತು. ಸೊ ಇದೆಲ್ಲವೂ ಕೂಡ ಏನಪ್ಪ ಅಂದರೆ, ಇಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಅಂತಲೇ ಹೇಳ್ಬೋದು, ಪರ್ಸ್ನಾಲಿಟಿಗಳನ್ನ ಚೆಕ್ ಮಾಡೋದಕ್ಕೆ. ಅಂದರೆ ಕಷ್ಟ ಇದ್ದಾಗ ಹೇಗಿರ್ತಾರೆ, ಸುಖ ಬಂದಾಗ ಹೇಗಿರ್ತಾರೆ, ಒಂದು ಸಿಚುವೇಶನ್ ಕಷ್ಟ ಕೊಟ್ಟಾಗ ಆ ವ್ಯಕ್ತಿ ಯಾವ ಥರ ಫೇಸ್ ಮಾಡಿ ಜನಗಳಿಗೆ ಇಷ್ಟ ಆಗ್ಬೋದು, ಮತ್ತು ಅವ್ನ ಲೈಫಲ್ಲಿ ಯಾವ ಥರ ಫೇಸ್ ಮಾಡ್ತಾನೆ ಅನ್ನೋದೆಲ್ಲ ಒಂದು ಎಕ್ಸಾಂಪಲ್ ಸೆಟ್ ಮಾಡೋದಕ್ಕೋಸ್ಕರ ನಮ್ಮ ಬಿಗ್ ಬಾಸ್ ಈ ಥರ ಮಾಡ್ತಾರೆ, ಓಕೆನಾ. ಜೊತೆಗೆ ನೀವು ಅಬ್ಸರ್ವ್ ಮಾಡಿದ್ರೆ ಪ್ರತಿ ಸೀಸನ್ ಪ್ರತಿಯೊಂದು ಸಲನೂ ಕೂಡ ಈ ಟಾಸ್ಕ್ಗಳು ಅಂತ ಬಂದಾಗ ಈ ಥರ ಇದ್ದೇ ಇರುತ್ತೆ. ಸ್ಯಾಕ್ರಿಫೈಸ್ ಮಾಡೋರು ನೋಡಿದ್ದೀವಿ, ಲೆಟ್ರ್ಗಳನ್ನ ಸ್ವಾರ್ಥಕ್ಕೆ ಯೂಸ್ ಮಾಡ್ಕೊಳ್ಳೋರು ಇದ್ದಾರೆ. ಅದೆಲ್ಲ ಕೂಡ ಏನಪ್ಪ ಅಂದರೆ ಕ್ಯಾರೆಕ್ಟ್ರ್, ಪರ್ಸ್ನಾಲಿಟಿ ಅಷ್ಟೇ. ಅವ್ರು ಯಾವುದೇ ಅಚೀವ್ಮೆಂಟ್ ಮಾಡಿರಲಿ, ಕೆಲವೊಂದು ಕಡೆ ಸ್ವಾರ್ಥಗಳಾಗಿ ಆಗ್ತಾರೆ, ಕೆಲವೊಂದು ಕಡೆ ಸ್ಯಾಕ್ರಿಫೈಸ್ ಕೂಡ ಮಾಡ್ತಾರೆ. ಸೊ ಇದೆಲ್ಲ ಕೂಡ ನೋಡಿದಾಗ ನಾವು ಇಷ್ಟಪಡಲ್ವಾ. ಸೇಮ್ ವೇ ಇದೆಲ್ಲ ಕೂಡ ಆಗ್ತಿರೋವಂಥದ್ದು. ಮೇ ಬಿ ಸೋಷಿಯಲ್ ಮೀಡಿಯಾ ಇವಾಗ ಏನು ಒಪಿನಿಯನ್ ಬರ್ತಾ ಇದೆ, ಅದು ಯಾಕೆ ಹಂಗೆ ಬರ್ತಿದೆ ನನಗೂ ಅರ್ಥ ಆಗಿಲ್ಲ. ಯಾಕಂದರೆ ಈ ಥರ ಎಲ್ಲ ವಿಷಯಗಳಿದೆ. ಆಮೇಲೆ ಇವಾಗ ತುಂಬ ಜನಕ್ಕೆ ಅನಿಸ್ಬೋದು ಈ ಥರ ಟಾಸ್ಕ್ಗಳು ಯಾಕೆ ಅಂತ, ಓಕೆನಾ. ನೀವು ಅಬ್ಸರ್ವ್ ಮಾಡಿ, ಅಲ್ಲಿ ವ್ಯಕ್ತಿಗಳಿಗೂ ಕೂಡ ನೋ ಅನ್ನೋದು ಕೂಡ ರೈಟ್ಸ್ ಇದೆ.
ಅನ್ಬೇಕಾಗುತ್ತೆ, ಅದನ್ನು ಜಸ್ಟಿಫೈ ಮಾಡ್ಕೋಬೇಕಾಗುತ್ತೆ. ನಾನು ಈ ಟಾಸ್ಕ್ನ ಮಾಡಲ್ಲ, ಯಾಕೆ ಮಾಡಲ್ಲ ಅಂದರೆ ಇದು ನನಗೆ ವರ್ತ್ ಅಂತ ಅನಿಸಲ್ಲ. ನಾನು ಬಿಗ್ ಬಾಸ್ ಮನೆಗೆ ಹೋದಕ್ಕೆ ನಾನು ಇದನ್ನು ಯಾಕೆ ಮಾಡಬೇಕು, ನೀವು ಯಾಕೆ ಮಾಡಬೇಕು ಅಂತ ಹೇಳಿ ನನಗೆ ಅಂತ ಕ್ವಶನ್ ಮಾಡೋಷ್ಟಾರು, ಒಂದು ಔಟ್ ಆಫ್ ದ ಬಾಕ್ಸ್ ಥಿಂಕ್ ಮಾಡೋಷ್ಟಾರು ಸ್ಪರ್ಧಿಗಳಿರಬೇಕಾಗುತ್ತೆ ಕೆಲವೊಂದು ಕಡೆ, ಓಕೆನಾ. ಸೊ ಅದು ಕೂಡ ಕಾಣಿಸ್ತಿಲ್ಲ. ಬಿಕಾಸ್ ಸುದೀಪಣ್ಣ ಎಷ್ಟೋ ಸರಿ ಮಾತುಗಳನ್ನ ಹೇಳಿದ್ದಾರೆ, ಯಾವುದೋ ಬಿಗ್ ಬಾಸ್ ಮನೆಗೆ ಯಾವುದೋ ಗೆಸ್ಟ್ಗಳು ಬಂದಾಗ ಅವ್ರು ಹೇಳ್ದಂಗೆಲ್ಲ ಕೇಳೋಂಥದ್ದು, ಅವ್ರು ಏನೋ ಎಷ್ಟೇ ಹೇಳಿದ್ರು ಕೂಡ ಅದನ್ನು ಫಾಲೋ ಮಾಡೋಂಥದ್ದು. ಸೊ ಇದೆಲ್ಲ ನಾವು ನೋಡಿದಾಗ ಸುದೀಪಣ್ಣ ಈ ಥರ ಸ್ಟೇಜಲ್ಲಿ ಕೂಡ ಎಷ್ಟೋ ಸರಿ ಹೇಳಿದ್ದು ಉಂಟು ವಾರಕತೆ ಕಿಚನ್ ಜೊತೆ ಎಪಿಸೋಡಲ್ಲಿ, ಓಕೆನಾ. ಸೊ ಈ ಥರ ಎಲ್ಲ ನೋಡಿದಾಗ ನಂಗೆ ಅನ್ಸಿದ್ದು ಏನಂದರೆ ಇಲ್ಲಿ ಔಟ್ ಆಫ್ ದ ಬಾಕ್ಸ್ ಥಿಂಕ್ ಮಾಡೋರು ಬೇಕಾಗುತ್ತೆ, ಬೇರೆ ಬೇರೆ ಪರ್ಸ್ನಾಲಿಟಿ ಬೇಕಾಗುತ್ತೆ. ಇದೇ ಮೇನ್ ಇವ್ರ ಉದ್ದೇಶ ಆಗಿರುತ್ತೆ ಅಂತ ನನ್ನ ಅನಿಸಿಕೆ. ನಿಮ್ಗೆ ಅನಿಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಜೊತೆಗೆ ಇನ್ನೊಂದು ಒಪಿನಿಯನ್ ಏನಪ್ಪ ಅಂದರೆ ಈ ಬಿಗ್ ಬಾಸ್ ಅನ್ನೋದು ವೇಸ್ಟ್ ಅಂತ ಕೂಡ ತುಂಬ ಜನ ಹೇಳ್ಬೋದು. ನಾನು ಬಿಗ್ ಬಾಸ್ ನಾನು ಯಾವಾಗಲೂ ಹೇಳೋಂಥದ್ದು ಇಷ್ಟೇ, ತುಂಬ ಸೀರಿಯಸ್ ತೊಗೊಳ್ಳಿ ಅಂತ ನಾನು ಹೇಳಲ್ಲ, ಓಕೆನಾ. ಕಲಿಯೋಕ್ಕೆ ಪ್ರತಿಯೊಂದು ವಿಷಯದಲ್ಲೂ ಇರುತ್ತೆ, ಕಲಿಯೋಕ್ಕಾಯ್ತಾ ಕಲೀರಿ, ಇಲ್ವಾ ಎಂಟರ್ಟೈನ್ಮೆಂಟಾಗಿ ನೋಡಿ, ಎಂಜಾಯ್ ಮಾಡಿ, ಸಾಕು. ಸೊ ಇಲ್ಲಿ ನಾವು ಯಾರನ್ನೂ ಹೇಟ್ ಮಾಡೋದು ಬೇಡ, ಎಂಥದ್ದು ಬೇಡ, ನಮಗೊಂದು ಟೈಮ್ ಪಾಸ್ಗೆ. ಈಗ ನಾವು ಏನೇನೋ ಲೈಫಲ್ಲಿ 24 ಗಂಟೆ ಮಿತೋ ನಮ್ಮ ದಿನದಲ್ಲಿ ನಾವು ಕಂಪ್ಲೀಟ್ ಡೇನ ನಾವು ಫುಲ್ ಯೂಸ್ ಮಾಡ್ಕೊಳ್ಳಲ್ಲ, ಓಕೆನಾ. ಆಮೇಲೆ ಎಲ್ಲನೂ ವರ್ಕ್ ಮಾಡ್ತಾನೆ ಕೂತ್ಕೊಂಡ್ರೆ ನಾವು ಮೆಂಟ್ಲಾಗಿ ಹೋಗ್ತೀವಿ. ಅಂಥ ಟೈಮಲ್ಲಿ ಒಂದು ಎಂಟರ್ಟೈನ್ಮೆಂಟ್ ಅದು ಬೇಕಾಗುತ್ತೆ. ಸೊ ಎಂಟರ್ಟೈನ್ಮೆಂಟ್ಗೆ ಹೆಂಗೆ ತೊಗೋಬೇಕು ಹಂಗೆ ತೊಗೊಂಡ್ರೆ ಇದು ಕೂಡ ಚೆನ್ನಾಗಿರುತ್ತೆ, ಓಕೆನಾ. ಜೊತೆಗೆ ತುಂಬ ಜನದ ಲೈಫ್ ಚೇಂಜ್ ಆಗಲ್ಲ, ಇದು ವೇಸ್ಟ್ ಅಂತ ಕೂಡ ಹೇಳಿದುಂಟು. ವಿನ್ನರ್ ಆದವರೆಲ್ಲ ಏನಾಗೋಗಿದ್ದಾರೆ ಅಂತ ಕೂಡ ಕೇಳಿದುಂಟು, ಓಕೆನಾ. ಬಟ್ ನಾವು ಏನು ನೋಡ್ತೀವಿ ಅದೇ ಸತ್ಯ ಅಲ್ಲ. ಈಗ ತುಂಬ ಜನಕ್ಕೆ ನಾನು ಇಲ್ಲಿ ಮಾತಾಡ್ತಿರ್ಬೇಕಾರೆ ಇವನೇನು ಗುರು ಬರೀ ವೀಡಿಯೋ ಮಾಡ್ಕೊಂಡು ಕೂತಿದ್ದಾನೆ ಅಂತ ಕೂಡ ಅನಿಸ್ಬೋದು. ಬಟ್ ನಾನು 4 ವರ್ಷದಿಂದ 5 ವರ್ಷದಿಂದ ನಾನು ಕಷ್ಟಪಟ್ಟು ಮಾಡ್ತಿದ್ದೀನಿ ಅಂತ ಅದಕ್ಕೊಂದು ಅರ್ಥ ಇರಲ್ವಾ. ಬಿಕಾಸ್ ನಾನು ಎಷ್ಟೋ ಸಲ ನನ್ನ ಲೈಫಲ್ಲೂ ಕೂಡ ಹೇಳಿದ್ದೀನಿ ನಾನು ಎಷ್ಟು ಇನ್ಕಮ್ ಮಾಡ್ತಿದ್ದೀನಿ ಅಂತ. ಸೊ ನಾನು ಬರೀ 4 ತಿಂಗಳು ಕುತ್ಕೊಂಡು ಸಂಪಾದನೆ ಮಾಡಿದ್ದು ನಾನು ಒಂದು ವರ್ಷ ಆರಾಮಾಗಿರ್ತೀನಿ. 4 ತಿಂಗಳು ಸಂಪಾದನೆ ಮಾಡಿದ್ದು ಇನ್ನು 7-8 ತಿಂಗಳು ಆರಾಮಾಗಿರ್ತೀನಿ. ಅಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ ಇದು ನನಗೆ ಎಷ್ಟು ಮಟ್ಟಿಗೆ ಒಂದು ಜೀವನ ಕಟ್ಕೊಳ್ಳೋಕೆ ಹೆಲ್ಪ್ ಮಾಡಿದೆ. ಆ್ಯಂಡ್ ನಾನು ಏನು ಬಿಗ್ ಬಾಸ್ ಮನೆಗೆ ಹೋಗಿಲ್ಲ, ಏನಿಲ್ಲ, ಬಿಗ್ ಬಾಸ್ ಕಂಟೆಂಟ್ ಮಾಡ್ತೀನಿ ಅಷ್ಟೇ. ಬಟ್ ನೋಡೋರಿಗೆ ನಾನು ಏನೂ ಇಲ್ಲ ಅಂತ ಅನಿಸ್ಬೋದು, ಸುಮ್ಮನೆ ವೇಸ್ಟ್ ಮಾಡ್ತಿದ್ದಾನೆ, ಸುಮ್ಮನೆ ಮಾಡೋಕ್ಕೆ ಕೆಲಸ ಇಲ್ಲ ಅಂತ ಅನಿಸ್ಬೋದು. ಬಟ್ ರಿಯಾಲಿಟಿ ನಾನು ತುಂಬ ಚೆನ್ನಾಗಿದ್ದೀನಿ ಲೈಫಲ್ಲಿ, ಅದು ಬಿಗ್ ಬಾಸಿಂದ ಅಲ್ವಾ. ಸೇಮ್ ಅದೇ ರೀತಿಯೇ ನಮ್ಮ ಬಿಗ್ ಬಾಸ್ ಮನೆಗೆ ಬಂದಿರ್ತಾರಲ್ಲ ಅವ್ರ ಲೈಫಲ್ಲೂ ಕೂಡ ನಮಗೆ ನೋಡೋದಕ್ಕೆ ಅಷ್ಟು ಗೊತ್ತಾಗಲ್ಲ. ಬಿಕಾಸ್ ನಮಗೆ ಅರ್ಥ ಆಗಿರೋದಿಲ್ಲ ಯಾವ ರೀತಿ ವರ್ಕ್ ಆಗುತ್ತೆ ಈ ಒಂದು ಸೋಷಿಯಲ್ ಮೀಡಿಯಾ ಸಪೋರ್ಟ್ ಆಗ್ಬೋದು, ಮತ್ತು ಈ ಫಾಲೋಯಿಂಗ್ ಆಗ್ಬೋದು, ಮತ್ತು ಜನಗಳ ಪ್ರೀತಿ ಆಗ್ಬೋದು, ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದು ಗೊತ್ತಿರಲ್ಲ. ಯಾಕಂದ್ರೆ ನಾವು ಅದು ಅನುಭವಿಸ್ತಿರಲ್ವಲ್ಲ. ಅದಕ್ಕೆ ಇವಾಗ ಗಿಲ್ಲಿ ನಟವ್ರಿಗೆ ನೋಡಿ 2 ಮಿಲಿಯನ್ ಫಾಲೋವರ್ಸು. ಇವಾಗ ಅವ್ರು ಒಂದು ಫಿಲಮ್ ಮಾಡ್ತಿದ್ದಾರೆ, ಆ ಫಿಲಮ್ಗೆ ಎಷ್ಟು ರೆಮ್ಯುನರೇಷನ್ ತೊಗೋತಿದ್ದಾರೆ, ಒಂದು ರೆಮ್ಯುನರೇಷನ್ನು ಎಷ್ಟು ಶೋ ಮಾಡಬೇಕಾಗಿತ್ತು, ಅವ್ರು ಎಷ್ಟು ಕಷ್ಟಪಡಬೇಕಾಗಿತ್ತು, ಎಷ್ಟು ಕಡಿಮೆ ಟೈಮಲ್ಲಿ ಎಷ್ಟು ದುಡ್ಡು ಮಾಡ್ದಂಗಾಯಿತು. ಅದೇ ರೀತಿ ಬೇರೆ ಸ್ಪರ್ಧಿಗಳು ಕೂಡ ತುಂಬ ಹೆಸರು ಮಾಡೋಕ್ಕಾಗಲಿ ಅಂದರೂ ಕೂಡ ಅಟ್ಲೀಸ್ಟ್ ಪ್ರಮೋಷನ್ ಮಾಡ್ಕೊಂಡು ಎಷ್ಟು ದುಡ್ಡು ಮಾಡ್ತಿದ್ದಾರೆ. ನೀವು ಅಬ್ಸರ್ವ್ ಮಾಡಿದ್ರೆ ಆ ಸ್ಟಾರ್ಟಿಂಗ್ ಒಳ್ಳೆ ದುಡ್ಡು ಮಾಡ್ಕೊಬಿಡ್ತಾರೆ. ಈಗ ನಾನು ಹೇಳುವಂಥದ್ದು 10 ವರ್ಷಕ್ಕೆ ಸಂಪಾದನೆ ಮಾಡೋದನ್ನು ನಾನು 1 ವರ್ಷ 2 ವರ್ಷಕ್ಕೆ ಸಂಪಾದನೆ ಮಾಡಿಕೊಂಡ್ರೆ ಅದು ಲಾಭ ಆಗಲ್ವಾ. ಲಾಭ ಎಲ್ಲಿಂದ ಆಯಿತು, ಬಿಗ್ ಬಾಸಿಂದ ಆಯ್ತಲ್ವಾ. ಸೊ ಈ ಥರ ಕೂಡ ಯೋಚನೆ ಮಾಡ್ಬೋದು. ಬೇರೆ ಯೋಚನೆ ಮಾಡ್ತಿರೋದು ತಪ್ಪು ಅಂತ ನಾನು ಹೇಳಲ್ಲ, ಬಟ್ ಹಿಂಗೆ ಯೋಚನೆ ಮಾಡಿ ನೋಡಿದ್ರೆ ಮೇ ಬಿ ಇದು ಬೆಟರ್ ಅಂತ ಅನಿಸುತ್ತೆ. ಇವಾಗ ನಾನು ಮಾತಾಡ್ತಿರ್ಬೇಕು ಕೂಡ ತುಂಬ ಜನಕ್ಕೆ ಅನಿಸ್ಬೋದು ಹೌದಲ್ವಾ ಅಂತ. ಅವ್ರು ಹೇಳ್ತಿರ್ಬೇಕಾದ್ರೆ ಹೌದಲ್ವ ಅನಿಸುತ್ತೆ. ಯಾಕೆ ಹಂಗೆ ಅನಿಸುತ್ತೆ ಅಂದರೆ ಅವ್ರವ್ರ ಪರ್ಸ್ಪೆಕ್ಟಿವಿಂದ ನೋಡ್ತೀರಾ. ನನ್ನ ಪಾಯಿಂಟ್ ಆಫ್ ವ್ಯೂವಿಂದ ನಿಮಗೆ ನಾನು ಯಾವ ಥರ ನೋಡ್ತೀನಿ ಅಂತ ನಿಮ್ಗೆ ಹೇಳಿದಾಗ ಓ ಇದು ಸತ್ಯ ಅಂತ ಅನಿಸುತ್ತೆ, ಅವ್ರು ಹೇಳಿದಾಗ ಅದು ಸತ್ಯ ಅಂತ ಅನಿಸುತ್ತೆ. ಬಟ್ ಫೈನಲ್ ನಾನು ಹೇಳೋದೇನೆಂದರೆ ಎಲ್ಲದರಿಂದ ಕೂಡ ಒಳ್ಳೇದಾಗ್ತಿರುತ್ತೆ. ನಾವು ನೋಡೋಂಥ ದೃಷ್ಟಿಕೋನ ಸ್ವಲ್ಪ ಚೇಂಜ್ ಮಾಡ್ಕೋಬೇಕಂತ ಅನಿಸುತ್ತೆ. ಆ್ಯಂಡ್ ಓವರಾಲ್ ಆಗಿ ಹೇಳಬೇಕು ಅಂದರೆ ಬಿಗ್ ಬಾಸ್ ಅವರು ಈ ಸೆಲೆಬ್ರಿಟೀಸ್ಗಳಿಗೆ ಒಂಥರ ಕಾಮನ್ ಪೀಪಲ್ಗೆ ಅಂತ ಏನು ಮಾಡ್ತಾಯಿಲ್ಲ. ಕಾಮನ್ ಪೀಪಲ್ಗಳು ಇವಾಗ ಬಿಗ್ ಬಾಸ್ ಮನೆಗೆ ಹೋಗೋದಕ್ಕೆ ಪ್ರಯತ್ನ ಮಾಡೋದಕ್ಕೆ ಅದನ್ನೆಲ್ಲ ಮಾಡ್ತಾರೆ. ಬಿಗ್ ಬಾಸ್ ಮೇಲೆ ಅವ್ರು ಹೋಗ್ಬಿಟ್ಟು ಅದು ಮಾಡ್ತಾರೆ. ಇವಾಗ ನೀವೇ ಹೇಳಿ, ಯಾವುದೇ ಕ್ಷೇತ್ರದಿಂದ ಬಂದರೂ ಕೂಡ ಆ ಕ್ಷೇತ್ರದಿಂದ ಬಂದಿದ್ದನ್ನ ನಮ್ಮ ಬಿಗ್ ಬಾಸ್ ಮನೇಲಿ ಅದು ಯಾವ ಫೀಲ್ಡಿಂದ ಬಂದಿರ್ತಾರೋ ಅದ್ರ ತಕ್ಕಂತೆ ಅವ್ರು ಏನು ನಡ್ಕೊಳ್ಳಲ್ಲ. ಅಲ್ಲಿ ನಡ್ಕೊಳ್ಳೋದು ಏನಪ್ಪ ಅಂದರೆ ಅವ್ರು ದಿನನಿತ್ಯ ಹೆಂಗಿರ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುವಂಥದ್ದು. ಅವ್ರ ಕ್ಯಾರೆಕ್ಟರ್ ತುಂಬ ಹೈಲೈಟ್ ಆಗುತ್ತದೆ, ಅಂದರೆ ಪರ್ಸನಾಲಿಟಿ ಹೈಲೈಟ್ ಆಗುವಂಥದ್ದು. ಸೊ ಹಾಗಾಗಿ ಇಲ್ಲಿ ಸಾಧನೆ ಅದು ಇದು ಅನ್ನೋಕ್ಕಿಂತ ಹೆಚ್ಚಾಗಿ ಆ ವ್ಯಕ್ತಿಯ ವ್ಯಕ್ತಿತ್ವ, ಅದಕ್ಕೇ ಸೆಲೆಬ್ರಿಟೀಸ್ಗಳಿಗಾಗ್ಬೋದು, ಕಾಮನ್ ಪೀಪಲ್ಗಳಿಗಾಗ್ಬೋದು ಸೇಮ್ ಪ್ರೊಸೆಸ್ ಫಾಲೋ ಮಾಡ್ತಾರೆ. ಏನಪ್ಪ ಅಂದರೆ ಮೊದಲು ಮಾತುಕತೆ ಆಗುತ್ತೆ, ಅವರು ಒಂದು ಮೆಂಟಲಿ ಯಾವ ಥರ ಇದ್ದಾರೆ, ಯಾವ ಥರ ರಿಯಾಕ್ಟ್ ಮಾಡ್ತಾರೆ, ಸಿಚುವೇಶನ್ ಕೊಟ್ಟರೆ ಯಾವ ಥರ, ಇದೆಲ್ಲ ಕೂಡ ನಡೆಯುವಂಥದ್ದು ಏನಕ್ಕೆ ಅಂದರೆ ಇದೇ ಕಾರಣಕ್ಕೆ. ಅಲ್ಲಿ ಕಂಪ್ಲೀಟಾಗಿ ಸೆಲೆಬ್ರಿಟೀಸ್ ಅಂತ ಮತ್ತು ಕಾಮನ್ ಪೀಪಲ್ ಅಂತ ನೋಡಲ್ಲ, ಅಲ್ಲಿ ಆ ವ್ಯಕ್ತಿಯ ವ್ಯಕ್ತಿತ್ವ ನೋಡ್ತಾರೆ. ಸೊ ಆ ವ್ಯಕ್ತಿ ನಿಜವಾಗ್ಲೂ ಇಂಟ್ರೆಸ್ಟಿಂಗ್ ಇದೆ, ಅವರ ಕ್ಯಾರೆಕ್ಟ್ರು ಪರ್ಸ್ನಾಲಿಟಿ ಇದರಿಂದ ಏನೋ ಸಮಥಿಂಗ್ ಆಗುತ್ತೆ ಅನ್ನೋದಾದರೆ ಖಂಡಿತವಾಗ್ಲೂ ನಮ್ಮ ಬಿಗ್ ಬಾಸ್ ಮೇಲೆ ಅವ್ರಿಗೆ ಅವಕಾಶ ಇರುತ್ತೆ. ಅದೇ ಆಗ್ತಿರೋಂಥದ್ದು. ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಸೆಕ್ಷನ್ ತಿಳಿಸಿ. ಸಿಗೋಣ ಮತ್ತೆ. ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.